ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ 10 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ರಾತ್ರಿ 9:30ರಿಂದ 10 ಗಂಟೆ ಸುಮಾರು ಶಿವಮೊಗ್ಗದ ಬಜರಂಗ ದಳದ ಕಾರ್ಯಕರ್ತನ ಹತ್ಯೆ ಆಗೋಯ್ತು. 4-5 ಜನರಿಂದ ಕೊಲೆ ಆಗಿದೆ. ಆರೋಪಿಗಳನ್ನ ಅರೆಸ್ಟ್ ಮಾಡ್ತೀವಿ ಅಂದ್ರು ನ್ಯೂಸ್ 18ಗೆ ಸಚಿವ ಅರಗ ಜ್ಞಾನೇಂದ್ರ. ಬ್ರೇಕಿಂಗ್ ನ್ಯೂಸ್. ಒಂದು ಎಕ್ಸ್ಕ್ಲೂಸಿವ್ ಹೇಳಿಕೆ ನ್ಯೂಸ್ 18ಗೆ ಗೃಹ ಸಚಿವರಿಂದ. ಹರ್ಷ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇದ್ದೀವಿ. ಹರ್ಷ ಮೇಲೂ ಕೂಡ 2 ಕೇಸ್ ಇರೋ ಮಾಹಿತಿ ಇದೆ. ಈ ಬಗ್ಗೆ ನಾವು ಕೂಡ ಮಾಹಿತಿಯನ್ನು ಪಡ್ಕೋತಾ ಇದ್ದೀವಿ. ನಮ್ಮ ಪೊಲೀಸರು ಆರೋಪಿಗಳ ಹಿಂದೆ ಬಿದ್ದಿದ್ದಾರೆ. ಅನುಭವಿ ಪೊಲೀಸರು ನಮ್ಮಲ್ಲಿದ್ದಾರೆ. ಶೀಘ್ರವೇ ಕೊಲೆಗಾರನ ನಾವು ಅರೆಸ್ಟ್ ಮಾಡ್ತೀವಿ ಅಂದರು ಗೃಹ ಸಚಿವರಾದಂತಹ ಅರಗ ಜ್ಞಾನೇಂದ್ರ ಅವರು. ಈಗ ಹೇಳ್ತಿರ್ಬೇಕಾದ್ರೆ ಮಗದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಜರಂಗ ದಳದ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರನ್ನ ಈಗ ವಶಕ್ಕೆ ಪಡೆದಿದ್ದಾರಂತೆ. ನೋಡ ಯಾರು ಏನು ಅಂತ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ರಾತ್ರಿ 9:30ರಿಂದ 10 ಗಂಟೆ, ಈಗಲೂ ಟೈಮು 10 ಗಂಟೆ, ಅಂದ್ರೆ ಅರ್ಥ 12 ತಾಸುಗಳೊಳಗಾಗಿ ಒಂದು ರಿಸಲ್ಟ್ ಬರ್ತಾ ಇದೆ. ಒಬ್ಬನನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ರೌಡಿ ಶೀಟರ್ ಕಾಶಿಫ್ ಅಂತ ಆತನ ಹೆಸರು. ಇದೀಗ ಆತನ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಗೊತ್ತು ನಮಗೆ. ಅವ್ರನ್ನ ವಶಕ್ಕೆ ಪಡಿತೀವಿ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಒಂದು 4-5 ಜನ ಇರ್ಬೋದು. ಈ ಥರದ ಮಾಹಿತಿಯನ್ನು ಬೆಳಗ್ಗೆ 6:15 ಗಂಟೆಗೆ ನ್ಯೂಸ್ 18 ಕನ್ನಡಕ್ಕೆ ದ ಫಸ್ಟ್ ರಿಯಾಕ್ಷನ್ ಮಾನ್ಯ ಗೃಹ ಸಚಿವರು ಕೊಟ್ಟಿದ್ರು. ಈಗ ನೋಡಿದ್ರೆ ನಾವೇ ಬ್ರೇಕ್ ಮಾಡ್ತಾ ಇದ್ದೀವಿ. ರೌಡಿ ಶೀಟರ್ ಕಾಶಿಫ್ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ. ಫಸ್ಟ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಓರ್ವನನ್ನ ಖಾಕಿ ಪಡೆ ವಶಕ್ಕೆ ಪಡೆದಿದೆ. ಶಿವಮೊಗ್ಗದಲ್ಲಿ ಬಜರಂಗ ದಳದ ಕಾರ್ಯಕರ್ತ ಹರ್ಷನನ್ನ ಕೊಲೆ ಮಾಡಿದ್ರು. ಆ ಇಡೀ ಗ್ಯಾಂಗ್ 4-5 ಜನ ಇದ್ದಾರೆ ಅನ್ನೋ ಅನುಮಾನ ಇತ್ತು. ಅದು ಯಾರು ಅಂತ ಗೊತ್ತಾಗಿತ್ತು. ಹಾಗಾಗಿ ಈಗ ಒಬ್ಬ ರೌಡಿ ಶೀಟರ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್ ಹರೀಶ್. ಯಾರು ಇದ್ರ ಹಿಂದೆ ಇರೋದು? ಯಾರು ಕೌಶಿಕ್ ಅಂದ್ರೆ? ಏನ್ ಪ್ಲಾನ್ ಆಗಿತ್ತು? ಪೊಲೀಸರು ಹೇಗೆ ಟ್ರೇಸ್ ಔಟ್ ಮಾಡಿದ್ರು? ಹರೀಶ್, ಸದ್ಯಕ್ಕೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ರೀತಿಯಾದ ಒಂದು ಘಟನೆ ಮರುಕಳಿಸಿದೆ ಅಂತ ಇಲ್ಲಿನ ಸ್ಥಳೀಯರು ಹಾಗೂ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಸಾಕಷ್ಟೊಂದು ಮಾಹಿತಿ ಲಭ್ಯದ ಮೇಲೆ ಒಬ್ಬ ಆರೋಪಿಯನ್ನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದೆ. ಸಾಕಷ್ಟೊಂದು ವಿಚಾರಣೆನ ಕೂಡ ಮಾಡ್ತಾರೆ. ಸ್ವತಃ SP ಶಿವಮೊಗ್ಗ SP ಅವರೇ ಈ ವಿಚಾರಣೆನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಹಿಂದೆ ಶಿವಮೊಗ್ಗದಲ್ಲಿ 5 ವರ್ಷಗಳ ಹಿಂದೆ ಯಾರ್ಯಾರು ಕೆಲಸ ಮಾಡಿದ್ರು ಅಂತ ಅಧಿಕಾರಿಗಳನ್ನೆಲ್ಲ ಕೂಡ ಗೃಹ ಸಚಿವರು ಕರೆಸಿ ಸಾಕಷ್ಟೊಂದು ವಿಚಾರಣೆ ಮಾಡಲು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನೂ ಕೂಡ ಆರೋಪಿಯನ್ನ ವಿಚಾರಣೆ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಆತನ ರೌಡಿ ಶೀಟರ್ ಹಾಗೂ ಆತನ 4 ಜನ ಗ್ಯಾಂಗ್ ಈ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬರ್ಬರವಾಗಿ ಹತ್ಯೆ ಮಾಡೋಕ್ಕಿಂತ ಮುಂಚೆ ಸುಮಾರು 3-4 ದಿನಗಳ ಮುಂಚೆನೆ ಈ ರೀತಿ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಕೂಡ ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು. ಜೊತೆಗೆ ಹರ್ಷನ ಹಲ್ಲೆ ಆಗುತ್ತೆ ಅನ್ನೋದು ಕೂಡ ಬಿಜೆಪಿ ಸಾಕಷ್ಟು ಮುಖಂಡರುಗಳು ಪೊಲೀಸರಿಗೆ ಕೂಡ ಈ ಹಿಂದೆ ಮಾಹಿತಿಯನ್ನು ಕೂಡ ನೀಡುವುದಾಗಿ ನ್ಯೂಸ್ 18 ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು. ಹರೀಶ್, ಅಂದ್ರೆ ರೀಸನ್ ಏನು? ಯಾವುದೋ ದ್ವೇಷನಾ? ಯಾವುದೋ ಕಾರಣ ಇರ್ಬೇಕಲ್ಲ? ಹಳೆ ವೈಷಮ್ಯದ ಹಿನ್ನೆಲೆ ಹರೀಶ್. ಯಾಕಂತ ಹೇಳಿದ್ರೆ ರೌಡಿ ಶೀಟರ್ ಆತನಿಗೂ ಈತನಿಗೂ ಏನ್ ಲಿಂಕು? ಯಾವುದೋ ಒಂದು ವಿಚಾರದಲ್ಲಿ ಗಲಾಟೆ ಆಗಿದೆ, ಸಣ್ಣ ಪುಟ್ಟ ಗಲಾಟೆ ಆಗಿರುತ್ತೆ ಅದೊಂದು. ಜೊತೆಗೆ 5 ವರ್ಷಗಳ ಹಿಂದೆಯೂ ಕೂಡ ಅಂದ್ರೆ ಒಂದು ಎಲೆಕ್ಷನ್ ವಿಚಾರಕ್ಕಾಗಿರ್ಬೋದು ಅಥವಾ ಏರಿಯಾ ವಿಚಾರಕ್ಕಾಗಿರ್ಬೋದು ಈ ರೀತಿ ಸಣ್ಣ ಪುಟ್ಟ ವಿಚಾರಣೆ ನಡೀತಾನೆ ಇರುತ್ತೆ. ಮತ್ತೆ ಹುಡುಗರಲ್ಲಿ ಆಗಾಗ ಗಲಾಟೆ ಆಗೋದು ಸರ್ವೇ ಸಾಮಾನ್ಯ. ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹಲ್ಲೆ ಮಾಡಿರೋದಾಗಿ ಪೊಲೀಸರು ಹಾಗೂ ಸ್ಥಳೀಯರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಹರೀಶ್, ಅಂದ್ರೆ ಒಂದು ಲಿಂಕ್ ಸಿಕ್ತು ಈಗ. ಬಟ್ ಎಷ್ಟು ಜನ ಇದ್ರಂತೆ ಆ ಗುಂಪಲ್ಲಿ? ಖಂಡಿತವಾಗ್ಲೂ ಗೃಹ ಸಚಿವರು ಹೇಳೋ ಹಾಗೆ 4-5 ಜನ ಇದೆ. ಯಾಕಂದ್ರೆ ಬೆಳಗ್ಗೆ ನ್ಯೂಸ್ 18 ಒಂದು ಎಕ್ಸ್ಕ್ಲೂಸಿವ್ ಚಿಟ್ ಮಾಡ್ಬೇಕಾದ್ರೆ ಗೃಹ ಸಚಿವರು ಹೇಳಿದ್ರು ಈಗಾಗಲೇ ಕ್ಲೂ ಸಿಕ್ಕಿದೆ, ಸಾಕಷ್ಟು ಮಾಹಿತಿಗಳು ಲಭ್ಯವಾಗ್ತದೆ, ಟೆಕ್ನಿಕಲ್ ಎವಿಡೆನ್ಸ್ ಪ್ರೂವ್ ಆಗಿದೆ, ಜೊತೆಗೆ ಒಬ್ಬರನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದೀವಿ ಅಂತ ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಅವ್ರ ಅಂದ್ರೆ ಏನು ಒಬ್ಬ ಆರೋಪಿ ಸಿಕ್ಕಿದೆ ಆತನ ಬೆನ್ನಿಂದ ಬಿದ್ದಿದ್ದಾರೆ ಪೊಲೀಸರು. ಇನ್ನೂ ಕೂಡ 3-4 ಜನ ಅರೆಸ್ಟ್ ಆಗ್ಲೇಬೇಕು. ಅದಾದ ನಂತರ ಸಾಕಷ್ಟು ಮಾಹಿತಿ ಹೊರಬರಲಿದೆ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹರೀಶ್, ಈಗ ಯಾರೊಬ್ಬನನ್ನ ವಶಕ್ಕೆ ಪಡೆದಿದ್ದಾರೆ ಆರೋಪದ ಮೇಲೆಗೆ. ಆತನ ವಯಸ್ಸೆಷ್ಟು? ಆತ ಕೂಡ ಲೋಕಲ್ಲ ಅಥವಾ ಬೇರೆ ಕಡೆಯಿಂದ ಬಂದಿರೋಣ? ಸದ್ಯಕ್ಕೆ ಆತನನ್ನು ವಶಕ್ಕೆ ಪಡೆದು ಬೇರೆ ಕಡೆಗೆ ಒಂದು ಸ್ಪೆಷಲ್ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಆತನ ವಯಸ್ಸು ಪ್ರತಿಯೊಂದು ಕೂಡ, ಆತನ ಎಲ್ಲಿದ್ದ, ಯಾಕೆ ಈ ರೀತಿ ಹಲ್ಲೆ ಮಾಡ್ದ, ಹಳೆ ವೈಷಮ್ಯ ಯಾವ್ಯಾವ ರೀತಿ ಇತ್ತು, ಆದ್ರೆ ಎಲ್ಲವನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸ್ವತಃ SP ಅವರೇ. ಜೊತೆಗೆ ಒಂದು ಸ್ಪೆಷಲ್ ಟೀಮ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಆತನ ಒಂದು ಚಹರೆ ಬಗ್ಗೆ ಪೊಲೀಸರು ಮಾಹಿತಿ ಕೊಟ್ಟಾಗ ಮಾತ್ರ ಗೊತ್ತಾಗುತ್ತೆ. ಹರೀಶ್, ಈ ತರದ್ ಏನಾದ್ರು ಫ್ರೆಂಡ್ಸ್ ಹತ್ರದ ಕುಟುಂಬದವ್ರ ಹತ್ರ ಹೇಳ್ಕೊಂಡಿದ್ದ? ನಂಗೆ ಯಾರ್ದೋ ಥ್ರೆಟ್ ಇದೆ, ಹೇಳಕ್ ಬರಲ್ಲ, ಹುಡುಗರು ಹೊಡೆದ್ಬಿಡ್ತಾರೆ, ಆ ಥರದ್ದು ಏನಾದ್ರು ಮಾತಿತ್ತಾ?
ಇಲ್ಲ, ಈತ ಏನಂತಂದ್ರೆ ಬೆಳಗ್ಗೆ ಸುಮಾರು 8:30-9 ಗಂಟೆಗೆ ಕೆಲವು ಸಂಘಟನೆಗಳಂದ್ರೆ ಏನೊಂದು RSS ಸಂಘಟನೆಗಳಾಗಿರ್ಬೋದು, ಅವ್ರ ಬಜರಂಗ ದಳ ಸಂಘಟನೆಗಳಲ್ಲಿ ಈತ ಸಾಕಷ್ಟು ಒಂದು ಕಾರ್ಯವೈಖರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಯಾರೇ ಹುಡುಗರು ಕಷ್ಟ ಅಂತ ಬಂದಾಗ ಕೂಡ ಸಾಕಷ್ಟು ಒಂದು ಹೆಲ್ಪ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈತ ಕೆಲವು ಭಾಗಗಳಲ್ಲಿ ಅಂದ್ರೆ ಶಿವಮೊಗ್ಗದ ಕೆಲವು ಹಳ್ಳಿಗಳಿಗೆ ಈತ ಒಂದು ಅಂಚೆಯನ್ನ ಹಂಚಲು ಮಾಡಲು ಒಂದು ಪ್ರೈವೇಟ್ ಖಾಸಗಿ ಜಾಬ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂತದ್ರಲ್ಲಿ ಈತನನ್ನ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಅಂದ್ರೆ ಈತನಿಗೆ ಥ್ರೆಟ್ ಇದೆ ಅನ್ನೋದು ಮುಂಚಿತವಾಗ್ಲೂ ಕೂಡ ಗೊತ್ತಿತ್ತು. ಯಾಕಂದ್ರೆ 2-3 ಸರಿ ಅಟ್ಯಾಕ್ ಆಗಿತ್ತು ಅನ್ನೋದು ಕೂಡ ಪೊಲೀಸರು ಈಗ ಸದ್ಯಕ್ಕೆ ಬಾಯ್ಬಿಟ್ಟಿರ್ತಕ್ಕಂಥ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಯಾವ್ಯಾವ ರೀತಿ ಈತನ ಹಿಂದೆ ಬ್ಯಾಕ್ ಗ್ರೌಂಡ್ ಏನು ಹರ್ಷದ ವೈಯಕ್ತಿಕ ರೀಸನ್ ಇಂದ ಹೊಡೆದಿದಾರ ಅಥವಾ ಹುಡುಗರ ಗುಂಪಿನ ಒಂದು ನಡುವೆ ಮಾತಿನ ಚಕಮುಕಿ ಹೊಡೆದಿದ್ದಾರೆ, ಯಾಕಂದ್ರೆ 5 ವರ್ಷ ಆದ್ಮೇಲೆ ಈತನ ಮೇಲೆ ಒಂದು ಸೇಡನ್ನ ತೀರ್ಸ್ಕೊಂಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅದಾದ್ರು ದೊಡ್ಡ ವೈಷಮ್ಯನೇ ಇರುತ್ತೆ ಅನ್ನೋದು ಕೂಡ ಪೊಲೀಸರ ಒಂದು ಸುದ್ದಿ. ಹರೀಶ್, ಮನೆಯವರು ಏನಂತಾರೆ ಮಂಜು? ಸದ್ಯಕ್ಕೆ ಮನೆಯವರು ಯಾರು ಕೂಡ ಮಾತಾಡುವಂತ ಸ್ಥಿತಿಯಲ್ಲಿಲ್ಲ. ಸಾಕಷ್ಟು ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕೆಂತ ಹೇಳಿದ್ರೆ ಆಸ್ಪತ್ರೆ ಬರೀ ಹರ್ಷನ್ಗೆ 2 ಅಕ್ಕಂದಿರು ಹಾಗೂ ತಂದೆ ಟೈಲರ್ ಕೆಲಸ ಯಾರ್ದಾರ ಮೇಲೆ ಅನುಮಾನ ವ್ಯಕ್ತಪಡಿಸಿದಾರ ಅಂತ? ಇಲ್ಲ, ಖಂಡಿತವಾಗ್ಲೂ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕಂದ್ರೆ ಸಾಕಷ್ಟು ಜನ ಆತನ ಮನೆಗೆ ಬಂದು ಹೋಗೋರು ಯಾರು ಕೂಡ ಆ ರೀತಿಯಾಗಿ ನಮಗೆ ಅನುಮಾನ ಬಂದಂತೆ ಮಾಡ್ಲಿಲ್ಲ. ಆದ್ರೆ ನಿನ್ನೆ ನಡೆದಿರಂತ ಘಟನೆ ನಿಜಕ್ಕೂ ಕೂಡ ಏಕಾಏಕಿ ಎಲ್ಲರೂ ಕೂಡ ಶಾಕ್ ಆಗಿದೆ ಅನ್ನೋದು ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹರೀಶ್, ಥ್ಯಾಂಕ್ ಯು ಮಂಜು ಚಂದ್ರ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಗೂಂಡಾಗಿರಿ ಮಾಡಿ ಹರ್ಷನನ್ನ ಕೊಲೆ ಮಾಡಿದ್ದಾರೆ. ಪ್ರಚೋದನೆ ಹೇಳಿಕೆ ನೀಡಿರೋದ್ರಿಂದಾನೇ ಕೊಲೆ ಆಗೋಗಿದೆ. ಬೆಂಗಳೂರಿನಲ್ಲಿ ಸಚಿವ KS ಈಶ್ವರಪ್ಪನವರ ಸ್ಫೋಟಕ ಹೇಳಿಕೆ ಇದು. ಬ್ರೇಕಿಂಗ್ ನ್ಯೂಸ್. DK ಶಿವಕುಮಾರ್ ಪ್ರಚೋದನೆ ಹೇಳಿಕೆ ಕೊಟ್ಟಿದ್ದಾರೆ. ಧ್ವಜ ವಿಚಾರ ಬಂದಾಗ DKಶಿ ಪ್ರಚೋದನೆ ಮಾಡಿದ್ದಾರೆ. ಗೂಂಡಾಗಿರಿಗೆ DKಶಿ ಪ್ರಚೋದನೆ ನೀಡಿದ್ದಾರೆ ಅಂತ ಸಚಿವರಾದ KS ಈಶ್ವರಪ್ಪನವರು ಗರಂ ಆದರೂ ಸ್ಫೋಟಕ ಹೇಳಿಕೆ ಕೊಟ್ಟರು. ಶಿವಮೊಗ್ಗದಲ್ಲಿ ನಮ್ಮ ಒಬ್ಬ ಬಹಳ ಒಳ್ಳೆ ಕಾರ್ಯಕರ್ತ, ಸಜ್ಜನ, 22-23 ವರ್ಷದ ಹುಡುಗ, ಮದುವೆನೂ ಕೂಡ ಆಗಿಲ್ಲ, ತುಂಬ ಪ್ರಾಮಾಣಿಕ. ಅವನಿಗೆ ನಿನ್ನೆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಎಂದೂ ಕೂಡ ಈ ಮುಸಲ್ಮಾನರ ಬಾಲ ಬಿಚ್ಚಿರಲಿಲ್ಲ. ಮೊನ್ನೆ ಈ ಧ್ವಜದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಇಳಿಸಿ ಭಗವಾ ಧ್ವಜವನ್ನು ಏರಿಸಿದ್ದಾರೆ. 50 ಲಕ್ಷ ಶಾಲ್ಗಳನ್ನು, ಕೇಸರಿ ಶಾಲನ್ನು ಸೂರತ್ತಿಂದ ತಂದು ಹಂಚಿದ್ದಾರೆ. ಆ ಲಾರಿಗಳು ನನಗೆ ಗೊತ್ತು. ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನು DK ಶಿವಕುಮಾರ್ ಏನು ಹೇಳಿಕೆ ಕೊಟ್ಟರೋ ಅದು ಈ ಮುಸಲ್ಮಾನ್ ಗೂಂಡಾಗಳಿಗೆ ಒಂದು ರೀತಿಯ ಕುಮ್ಮಕ್ಕೆ ಸಿಕ್ಕಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ರೀತಿ ಗೂಂಡಾಗಿರಿನ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಅದನ್ನು ದಮನ ಮಾಡ್ತೇವೆ. ಯಾವ ಆ ಯುವಕರಿಗೆ ಆ ಕೊಲೆ ಆಗಿದೆ, ಅವ್ರ ಮನೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅದೆಲ್ಲವನ್ನೂ ಕೂಡ ನಾವೇ ನಮ್ಮ ಸಂಘಟನೆಯಿಂದಲೇ ಅದರ ಜವಾಬ್ದಾರಿ ತಗೊಂಡು ಅದನ್ನು ಮಾಡ್ತೀವಿ. ಆದರೆ ಒಂದು ತುಂಬ ನೋವಿನಿಂದ ಹೇಳ್ತೇನೆ, ಇಷ್ಟು ಧೈರ್ಯ ಗೂಂಡಾಗಳಿಗೆ, ಮುಸಲ್ಮಾನ್ ಗೂಂಡಾಗಳಿಗೆ ಬಂದರೆ, ಯಾಕೆಂದರೆ ಅದು ಶಿವಮೊಗ್ಗ ನಗರದವರು ಅಥವಾ ಹೊರಗಡೆಯಿಂದ ಬಂದಿರೋರು ಈ ತನಿಖೆಯಿಂದ ಆಗಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಗೃಹ ಮಂತ್ರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಅದ್ರ ಬಗ್ಗೆ ಏನೇನು ತನಿಖೆ ಆಗಬೇಕು ಅಂತ ತನಿಖೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ತನಿಖೆ ಮಾಡ್ತೀವಿ, ನಾವು ಬಿಡೋದಿಲ್ಲ. ಈ ರೀತಿ ಗೂಂಡಾಗಿರಿ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ಮುಂದುವರಿಯೋಕ್ಕೆ ಅವಕಾಶ ನಾವು ಕೊಡಲ್ಲ. ಶಿವಮೊಗ್ಗದಲ್ಲಿ ನಮ್ಮ ಒಬ್ಬ ಬಹಳ ಒಳ್ಳೆ ಕಾರ್ಯಕರ್ತ. ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಶೀಘ್ರವೇ ಹಂತಕರ ಪತ್ತೆ ಹಚ್ತೀವಿ ನಾವು, ಆ ಕೆಲಸ ಆಗುತ್ತೆ. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡರ ಹೇಳಿಕೆ ಇದು. ಬ್ರೇಕಿಂಗ್ ನ್ಯೂಸ್. ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಉಸ್ತುವಾರಿ ಸಚಿವರ ಮಾತು. ಶಿವಮೊಗ್ಗದಲ್ಲಿ ಈ ಕೊಲೆ ಆಯಿತು, ಪತ್ತೆ ಹಚ್ಚೋ ಕೆಲಸವನ್ನು ಇಮಿಡಿಯೇಟ್ ಆಗಿ ಮಾಡ್ತೀವಿ ಅನ್ನೋದು ಉಸ್ತುವಾರಿ ಸಚಿವರು ಮಾತಾಡಿದ್ದಾರೆ. SB ಅವ್ರ ಹತ್ರ ಮತ್ತು DC ಅವ್ರ ಹತ್ರ ಮಾತನಾಡಿದ್ದೇನೆ. ಶೀಘ್ರದಲ್ಲಿ ಅದು ಪತ್ತೆ ಹಚ್ಚೋದಕ್ಕೆ ಸ್ವಲ್ಪ ನಮ್ಮ SB ಅವರು ಮತ್ತು ಇಡೀ ಟೀಮು ತುಂಬ ವರ್ಕ್ನ ಮಾಡಿದ್ದಾರೆ. ಆ ಶೀಘ್ರದಲ್ಲಿ ಅವರನ್ನು
ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟ್ರು ಸಹ ಅಲ್ಲೇ ಇದ್ದಾರೆ. ಅದು 6 ತಿಂಗಳು ಮುಂಚೆ ಕೋರ್ಟ್ನಲ್ಲಿ ಡೌಟ್, ದಿಸ್ ಈಸ್ ದ ಡೌಟ್, 100% ನಮಗೆ ಮಾಹಿತಿ ತಗೊಂಡು ನಿಮ್ಮ ಹತ್ರ ಮಾತಾಡ್ತೇನೆ. ತನಿಖೆ ಆಗ್ತಾ ಇದೆ. ಅವರನ್ನು ಅರೆಸ್ಟ್ ಮಾಡಿದ್ಮೇಲೆ ನಮಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಜಗಳ ಆಗಿತ್ತು ಅನ್ನೋದೊಂದು ಡೌಟ್ಗಾಗಿ ಹೇಳ್ತಾ ಇರೋದಿದೆ. ಅದು ಗೊತ್ತಿಲ್ಲ. ಇದನ್ನು SP ಅವರು ನನಗೆ ಮಧ್ಯಾಹ್ನದೊಳಗೆ ಕೊಡ್ತೀನಿ ಅಂತ. ಇನ್ನು ಶಿವಮೊಗ್ಗದ ಯುವಕನ ಕೊಲೆಯನ್ನು ಖಂಡಿಸಿದ್ರು DK ಶಿವಕುಮಾರ್. ಇದಾಗಬಾರ್ದು, ಜನ ಶಾಂತಿ ಕಾಪಾಡಬೇಕು. KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಹೇಳಿಕೆ. KPCC ಅಧ್ಯಕ್ಷರ ಮಾತು, ಇದನ್ನ ಖಂಡಿಸಿದ್ದಾರೆ KPCC ಅಧ್ಯಕ್ಷರು. ಇದಾಗಬಾರ್ದಾಗಿತ್ತು, ಜನ ಶಾಂತಿ ಕಾಪಾಡಬೇಕು ಅಂತ ಕೇಳ್ಕೊಂಡ್ರು. ಯಾಕಾಗಿದೆ, ಏನು ವಿಚಾರ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಸಂಗಮೇಶ್ ಅವರಿಂದ ಮಾಹಿತಿಯನ್ನು ಪಡ್ಕೋತಾ ಇದ್ದೀನಿ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂದರು KPCC ಅಧ್ಯಕ್ಷರು. ಸಂಗಮೇಶ್ ಕೂಡ ನಾನು ವಿಚಾರಿಸ್ತಾ ಇದ್ದೀನಿ. ನಾನು ಯಾವುದೇ ಆಗಿರಲಿ ತನಿಖೆ ಆಗಬೇಕು. ಕೂಡಲೇ ತಪ್ಪಿತಸ್ಥರನ್ನ ರಕ್ಷಣೆ ಮಾಡೋಂಥ ವ್ಯವಸ್ಥೆ ಆಗಬಾರ್ದು. ಕಾನೂನು ಕ್ರಮ ಕೈಗೊಳ್ಳಬೇಕು, ಶಾಂತಿ ಕಾಪಾಡಬೇಕು, 144 ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಯಾವ ಥರದ ಫರ್ದರ್ ಇದರಿಂದ ಬೇರೆಯವರು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಎಂತಕ್ಕಾಗಿದೆಯೋ ಏನಾಗಿದೆಯೋ ನಮಗೆ ಅದು ಇನ್ನೂ ವಿಚಾರ ಸರಿಯಾಗಿ ತಿಳಿದಿಲ್ಲ ನನಗೆ. ಯಾರೇ ಆಗಿದ್ದರೆ ಯಾರು ತಪ್ಪು ಮಾಡಿದ್ರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಶಿವಮೊಗ್ಗ ಶಾಂತಿ ಇರಬೇಕು, ರಾಜ್ಯ ಶಾಂತಿ ಇರಬೇಕು. ಕುವೆಂಪು ಈ ರಾಜ್ಯ ಶಾಂತಿಯ ತೋಟ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿಂದನೇ ಈ ಶಾಂತಿ ತೋಟ ಕದಲ್ತಾ ಇದೆಯಲ್ಲ, ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಲ್ಲ. ಇದು ಆಗಬಾರ್ದು. ಅದಕ್ಕೆ ನಾವು ಸ್ಟಾರ್ಟಿಂಗ್ ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಬಹಳ ಮುಖ್ಯ. ಇದೇ ನಮ್ಮ ತತ್ವ. ಅದಕ್ಕೋಸ್ಕರ ನಾವು ಬಡ್ದಾಡ್ತಾ ಇರೋದು. ಸಂಗಮೇಶ್ ಕೂಡ ನಾನು ವಿಚಾರಿಸ್ತಾ ಇದ್ದೀನಿ. ನಾನು ಯಾವುದೇ ಆಗಿರಲಿ ತನಿಖೆ ಆಗಬೇಕು. ಕೂಡಲೇ ತಪ್ಪಿತಸ್ಥರನ್ನ ರಕ್ಷಣೆ ಮಾಡೋಂಥ ವ್ಯವಸ್ಥೆ ಆಗಬಾರ್ದು. ಕಾನೂನು ಕ್ರಮ ಕೈಗೊಳ್ಳಬೇಕು, ಶಾಂತಿ ಕಾಪಾಡಬೇಕು, 144 ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಯಾವ ಥರದ ಫರ್ದರ್ ಇದರಿಂದ ಬೇರೆಯವರು ಇದನ್ನು ಮಿಸ್ಯೂಸ್ ಮಾಡಿ. ನಾವು ಎಲ್ಲಿದ್ದೀವಿ ಅಂತ ನಾನು ಒಂದು ಕ್ಷಣ ಯೋಚನೆ ಮಾಡ್ತಾ ಇದ್ದೀನಿ. ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆ. ಈ ರೀತಿ ಪ್ರತಿ 6 ತಿಂಗಳಿಗೆ ಒಂದ್ಸರಿ, 1 ವರ್ಷಕ್ಕೆ ಒಂದ್ಸರಿ ನಮ್ಮ ಹಿಂದೂ ಹುಡುಗರ ಹತ್ಯೆ ಆಗ್ತಾನೆ ಇದೆ. ಅವರು ಈ ರೀತಿ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ. ಪ್ಲಾನ್ ಮಾಡ್ತಾರೆ. ಅವನ ಹರ್ಷ ಪೋಸ್ಟ್ ಆಫೀಸಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಹೋಗಿ ತುಂಬ ಒಳ್ಳೆ ಹುಡುಗ. ಹಳ್ಳಿನಲ್ಲಿ ಹೋಗಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದ. ನಮ್ಮ ಸಚಿನ್ ಅನ್ನೋ ಹುಡುಗನ ಜೊತೆ ಕೆಲಸ ಮಾಡ್ತಾ ಇದ್ದ. ತುಂಬ ಒಳ್ಳೆ ಹುಡುಗ. ಅವನಿಗೆ ಯಾವ ಹ್ಯಾಬಿಟ್ ಇಲ್ಲ, ಗಲಾಟೆನೆಲ್ಲ. ಒಂದು ಅಕ್ಕಪಕ್ಕ ಕೇಳಿದ್ರು ಕೂಡ ಯಾವ್ದು ಗಲಾಟೆ ಗಡಿಬಿಡಿ ಹುಡುಗಲ್ಲ. ತುಂಬ ಒಳ್ಳೆ ಹುಡುಗ, ಸ್ವಭಾವದ ತುಂಬ ಒಳ್ಳೆ ಹುಡುಗ. ಹಿಂದುತ್ವ ಅಂತ ಓದ್ನಲ್ಲ ಅವನು. ಜೈ ಶ್ರೀರಾಮ್ ಅಂತ ಹೇಳ್ತಿದ್ನಲ್ಲ, ಜೈ ಶಿವಾಜಿ ಅಂತ ಹೇಳ್ತಿದ್ನಲ್ಲ. ಅದು ಹೇಳಬಾರ್ದು. ಅದು ಹೇಳಿದವ್ರಿಗೆಲ್ಲರಿಗೂ ಇದೇ ರೀತಿ ಒಂದಲ್ಲ ಒಂದಿನ ಇದೇ ರೀತಿ ಶಿಕ್ಷೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲ ಯೋಚನೆ ಮಾಡಬೇಕು. ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕೆ ಸರ್ಕಾರ ಅವರಿಗೆ ಯಾರಾದ್ರೂ ಏನಾದರೂ ಆದರೆ ಅವರಿಗೆ ಸರ್ಕಾರ ಪರಿಹಾರ ಘೋಷಣೆ ಮಾಡುತ್ತೆ? ಇದುವರೆಗೂ ನಮ್ಮ ಹರ್ಷನ್ ಬಗ್ಗೆ ಪರಿಹಾರ ಘೋಷಣೆ ಮಾಡಿದ್ದೆ ನಾನು ಕೇಳಲಿಲ್ಲ. ಯಾಕೆ ಅರೆಸ್ಟ್ ಆಗಬೇಕು? ಇವತ್ತು ಸಂಜೆ ಒಳಗೆ ಅರೆಸ್ಟ್ ಆಗಲಿಲ್ಲ ಅಂದರೆ ನಾವು ಕೂಡ ಪಿಚ್ಚಿಗೆ ಇಳಿಬೇಕಾಗತ್ತೆ. ನಮಗೂ ಪೌರುಷ ಇದೆ, ನಮಗೂ ರೋಷಾವೇಶ ಇದೆ. ಯಾಕಂದರೆ ನಾವು ಬರೀ ಕಳ್ಕೊಳ್ಳೋದೇ ಆಗಿದೆ. ಜೀವನ ಪೂರ್ತಿ ನಮ್ಗೆ ಕಳ್ಕೊಳ್ಳೋದೇ ಆಗಿದೆ. ನಮಗೂ ಹಿಂದುತ್ವ ಅನ್ನೋದೊಂದು ರೋಷಾವೇಶ ಇರಲ್ವಾ? ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದ್ದೀರಲ್ಲ ನೀವು, ನಿಮಗೇನು ಅನಿಸಲ್ವಾ? ಮಹೇಶನ ಕೊಲೆ ಮಾಡಿದರು, ಮೂಡಿಗೆರೆಯಲ್ಲಿ ಕುಟ್ಟಪ್ಪನ ಕೊಲೆ ಮಾಡಿದರು. ರೀಸೆಂಟಾಗಿ ಈಗ ಒಂದು 5-6 ತಿಂಗಳಿಂದ ವರ್ಷದ ಹಿಂದೆ ನಮ್ಮ KR ಪುರಂ ಹಿಂದೂ ಹುಡುಗನ ಹತ್ಯೆ ಮಾಡಿದರು. ಕ್ಷುಲ್ಲಕ ಕಾರಣಕ್ಕೆ ಅವರು ಮರ್ಡರ್ ಮಾಡ್ತಾರೆ ಅಂದರೆ ಅವ್ರ ಪೇರೆಂಟ್ಸ್ ಯಾವ ರೀತಿ ಬೆಳೆಸಿರ್ತಾರೆ? ಇವ್ರನ್ನ ಗುಂಡಗಳನ್ನ ಮಾಡ್ತಾ ಇದ್ದಾರಾ? ದೊಡ್ಡ ಕೊಲೆಗಾರನ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು. ಅವರಿಗೆ ಜೈಲು ಆಗಬಾರ್ದು. ಪೊಲೀಸ್ ಎನ್ಕೌಂಟ್ರ್ ಮಾಡಬೇಕು. ಅವ್ರನ್ನ ಅರೆಸ್ಟ್ ಮಾಡೋಕೆ ಎನ್ಕೌಂಟ್ರ್ ಮಾಡಿ ಸಾಯಿಸ್ಬೇಕು. ಮತ್ತು ಅವರಿಗೆ ಲಾಲ್ನೆ ಪೋಷಣೆ ಮಾಡಿ 6 ತಿಂಗಳು, ವರ್ಷ, 4 ವರ್ಷ ಇಟ್ಕೊಂಡು ಅವ್ರಿಗೆ ಸಾದಾ ಸಜೆ, 6 ತಿಂಗಳು ಸಜೆ, ವರ್ಷ ಸಜೆ ಅಂತಾರಲ್ಲ, ಖಂಡಿತ ಮಾಡಬಾರ್ದು. ಎನ್ಕೌಂಟ್ರ್ ಮಾಡಬೇಕು.
ಒಂದು 4 ಎನ್ಕೌಂಟ್ರು ಮಾಡಿದರೆ ಇನ್ನು ಮುಂದೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಸೀತಾಲಕ್ಷ್ಮಿ ಅಂತ. ಅಂತ್ಯಕ್ರಿಯೆ ಅವರ ಪದ್ಧತಿ ಪ್ರಕಾರ ಮಾಡ್ತಾರೆ. ಈಗ ಇಲ್ಲಿಂದ ನಾವು ಅರ್ಶನ ಬಾಡಿ ತೊಗೊಂಡು ಹೋಗ್ತೀವಿ. ಬಸ್ ಸ್ಟ್ಯಾಂಡ್ ಮುಖಾಂತರ ವಿಜಯ ಗ್ಯಾರೇಜ್ ಮುಖಾಂತರ ಓ ಟಿ ರಸ್ತೆ ಮುಖಾಂತರ ನಾವು ಅವ್ರ ಮನೆಗೆ ತೊಗೊಂಡೋಗಿ ಅವ್ರ ಮನೆಯಲ್ಲಿ ಅವರ ವಿಧಿವಿಧಾನಗಳು ಏನಿದ್ದಾವೆ ಅವ್ರ ಪದ್ಧತಿ ಎಲ್ಲ ಮಾಡಿದ ನಂತರ ಅಲ್ಲಿಂದ BB ರಸ್ತೆ ಮುಖಾಂತರ ನಾವು ರೋಟರಿ ಶೀತಾಗಾರಕ್ಕೆ ಶವವನ್ನು ತಗೊಳ್ತೀವಿ. ಓಕೆ, ಅಲ್ಲಿ ಸ್ಥಳೀಯರು ಮಾತಾಡಿದ್ರು ಅಂತ ಅನ್ಸುತ್ತೆ. ಆರೋಪ ಮಾಡ್ತಿದ್ರು, ಪ್ಲಾನ್ ಮಾಡಿ ಅಂದರೆ ಪೂರ್ವ ನಿಯೋಜಿತ ಕೃತ್ಯ. 6 ತಿಂಗಳು 8 ತಿಂಗಳು 1 ವರ್ಷ ಈ ಥರ ಮಾಡಿ ಮೂಡಿಗೆರೆಯಲ್ಲೊಬ್ಬರು ಇಲ್ಲೊಬ್ಬರು ಅಲ್ಲೊಬ್ಬರು ಈ ಥರ ಪ್ಲ್ಯಾನ್ ಮಾಡಿ ಟಾರ್ಗೆಟ್ ಮಾಡಿ ಹಿಂದೂ ಹುಡುಗರನ್ನ ಯಾರು ಮುಂಚೂಣಿಯಲ್ಲಿದ್ದಾರೆ ಅವ್ರನ್ನ ಈ ಥರ ಮರ್ಡ್ರ್ ಮಾಡ್ತಿದ್ದಾರೆ. ನಮಗೂ ಒಂದು ಸಂಯಮ ಇರುತ್ತೆ, ನಾವು ಕೂಡ ಫೀಲ್ಡ್ಗೆ ಇಳಿತೀವಿ. ಇದಕ್ಕೆ ಇಮಿಡಿಯೇಟಾಗಿ ಆ್ಯಕ್ಷನ್ ಆಗಬೇಕು, ಮುಂದೆ ಕಟ್ ಆಗಬೇಕು. ಅಂದರೆ ಈ ಥರದ್ದು ಯಾವುದು ನಡೀದೇ ಇರೋ ಥರ ಆಗಬೇಕು. ಇಲ್ಲಾಂದರೆ ನಾವು ಕೂಡ ನಮಗೂ ರೋಷಾವೇಶ ಇದೆ, ನಾವು ಮಾಡ್ತೀವಿ ಅನ್ನೋದ್ರ ಮೆಗ್ಗಾನ್ ಆಸ್ಪತ್ರೆ ಹತ್ರ ಸ್ಥಳೀಯರು ಮತ್ತು ಅವ್ರ ಕಡೆಯವರೆಲ್ಲ ಮಾತಾಡ್ತಿದ್ರು. ಮತ್ತೊಂದು ಕಡೆ ಶವಾಗಾರದ ಮುಂದೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಬಾಡಿ ಹಸ್ತಾಂತರ ಮಾಡ್ತಾರೆ. ಅವರ ಕುಟುಂಬದವರೆಲ್ಲ ಇದ್ದಾರೆ. 100 ಗಟ್ಟಲೆ ಕಾರ್ಯಕರ್ತರು ಇದ್ದಾರೆ. 1000 ಇದ್ದರೂ ಕೂಡ ಆಶ್ಚರ್ಯ ಇಲ್ಲ. 144 ಸೆಕ್ಷನ್ ಜಾರಿಯಲ್ಲಿದೆ, ನಿಷೇಧಾಜ್ಞೆ ಇದೆ. ಅಷ್ಟೇ ಸಂಖ್ಯೆಯಲ್ಲಿ ಪೊಲೀಸರು ಇದ್ದಾರೆ. ಇಡೀ ಶಿವಮೊಗ್ಗ ಬಿಗುವಿನ ವಾತಾವರಣ. ನಿನ್ನೆ ರಾತ್ರಿ 9:30-10 ಗಂಟೆ ಸುಮಾರಿಗೆ ನಡೆದಂತಹ ಬರ್ಬರ ಹತ್ಯೆ. ಬಜರಂಗ ದಳದ ಹುಡುಗ, ಬಹಳ ಮುಂಚೂಣಿಯಲ್ಲಿ ಹಿಂದೂಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ಹುಡುಗ. ಆತನ ಹೆಸರು ಹರ್ಷ. 24, 25, 26 ವರ್ಷ ಆ ರೇಂಜಲ್ಲಿದ್ದಾನೆ ಹುಡುಗ. ಟೀ ಕುಡಿಯೋಕೆ ನಿಂತಹ ಹುಡುಗನ ಪೆಟ್ರೋಲ್ ಬಂಕ್ ಹತ್ರ ಇಮಿಡಿಯೇಟಾಗಿ ಬರ್ತಾರೆ. ಚಾಕುವಿಂದ ಮತ್ತೊಂದು ಮಾರಕಾಸ್ತ್ರಗಳಿಂದ ಕೊಚ್ತಾರೆ, ಕೊಲೆ ಮಾಡ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಒಬ್ಬನನ್ನ ಈಗ ಆರೋಪಿ ಅಂತ ಅರೆಸ್ಟ್ ಅಂದರೆ ಕರ್ಕೊಂಡೋಗಿದ್ದಾರೆ, ಎನ್ಕ್ವೈರಿ ಮಾಡ್ತಿದ್ದಾರೆ. ಗೊತ್ತಾಗ್ಬೇಕಷ್ಟೇ ಎಕ್ಸಾಕ್ಟಾಗಿ ಯಾರಾತ, ಏನು ಮಾಡಿದ್ರು, ಈ ಟಾರ್ಗೆಟ್ ಆಗೋಕ್ಕೆ ಏನು ರೀಸನ್ ಇತ್ತು, ಆತನ ಹೊಡೆದು ಮುಗಿಸೋದಕ್ಕೆ ಬೇರೆ ಎಲ್ಲರೂ ಯಾರ್ದಾದ್ರು ಕುಂಭಕ್ಕಿತ್ತ, ಈ ಥರದ್ದು. ಈ ನಡುವೆ ರಾಜಕಾರಣಿಗಳು ಅಫ್ಕೋರ್ಸ್ ಒಂದಷ್ಟು ಅವರ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಗೃಹ ಸಚಿವರಂತೂ ಕಾನ್ಫಿಡೆಂಟ್ ಆಗಿದ್ದಾರೆ, ಇಮಿಡಿಯೇಟಾಗಿ ಹೆಡೆಮುರಿ ಕಟ್ತೀವಿ ನಾವು ಅಂತ. ಇನ್ನು ಬೇರೆ ಗಾಂಜಾಯಿಂದ ಹಿಡಿದು ಬೇರೆ ಆಯಾಮದಲ್ಲೂ ಕೂಡ ತಮ್ಮದೇ ಆದಂತಹ ಆರೋಪಗಳನ್ನು ಮಾಡ್ತಿದ್ದಾರೆ ನಾಯಕರು. ಇದಿಷ್ಟು ಶಿವಮೊಗ್ಗದ ಹರ್ಷ ಕೊಲೆಗೆ ಸಂಬಂಧಪಟ್ಟಾಗಿ ನಡೀತಿರುವಂತಹ ಬೆಳವಣಿಗೆಗಳು. ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ಗೃಹ ಸಚಿವರ ಜಿಲ್ಲೆಯಲ್ಲೇ ಈ ರೀತಿ ಘಟನೆಗಳಾಗ್ತಾ ಇದೆ. ಇದು ಗೃಹ ಸಚಿವರ ವೈಫಲ್ಯ ಅಂತ ಹೇಳಬೇಕಾಗುತ್ತೆ ಅಂದ್ರು ಶಾಸಕ ಪ್ರಿಯಾಂಕಾ ಖರ್ಗೆ. ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಪ್ರತಿಕ್ರಿಯೆ ಅಷ್ಟೇ ಅಲ್ಲ, ಜೊತೆಗೆ ಆರೋಪ ಕೂಡ ಇತ್ತು ಅವ್ರದ್ದು. ರಾಜ್ಯದ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಗೃಹ ಸಚಿವರು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಿಲ್ಲ. ಶಾಸಕ ಪ್ರಿಯಾಂಕಾ ಖರ್ಗೆ ಪ್ರತಿಕ್ರಿಯೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಹಾಡಾಗಲೇ ಇವತ್ತು ಹತ್ಯೆಗಳಾಗುತ್ತೆ ಅಂದರೆ ಎಷ್ಟು ಮಟ್ಟಿಗೆ ಹೋಮ್ ಮಿನಿಸ್ಟರ್ ಅವರು ಅವರ ಜಿಲ್ಲೆಯ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ ಅಂತ ತೋರಿಸ್ತದೆ. ಅಥವಾ ನಾವು ಏನು ಮಾಡಿದ್ರು ಇಲ್ಲಿ ಕಾನೂನು ಸುವ್ಯವಸ್ಥೆ ನಮಗೇನೂ ಮಾಡಲಿಕ್ಕಾಗಲ್ಲ ಅಂತ ಹಂತಕ್ಕೆ ಬಂದಿದ್ದಾರೆ ಕೆಲವರು. ಅದು ಕೂಡ ಅನುಮಾನ ಆಗ್ತದೆ. ಯಾಕಂದರೆ ಇದು ಬರೇ ಅವರ ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆನಲ್ಲೂ ಇವತ್ತು ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ ಫೇಲ್ ಆಗಿದೆ, ಸ್ಟೇಟ್ನಲ್ಲೂ ಕಂಪ್ಲೀಟ್ ಫೇಲ್ ಆಗಿದೆ. ಈ ಯಾವುದೇ ವಿಷಯದಲ್ಲಿ ನೋಡಿದ್ರೂ ಕೂಡ ಇವತ್ತು ಹೋಮ್ ಮಿನಿಸ್ಟರ್ ಅವರ ಫೇಲಿಯರು, ಚೀಫ್ ಮಿನಿಸ್ಟರ್ ಅವರ ಫೇಲಿಯರು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಏನು ಅಸಮರ್ಥರಾಗಿದ್ದಾರೆ ಅಂದ್ಬಿಟ್ಟು ಎದ್ದು ಕಾಣುತ್ತೆ. ದುರ್ದೈವ ಏನಪ್ಪ ಅಂದರೆ ಇದು ಅವರ ಜಿಲ್ಲೆನಲ್ಲಿ ಆಗಿರುವಂಥದ್ದು. ಅವರು ಕೂಡಲೇ ಆ್ಯಕ್ಷನ್ ತಗೋಬೇಕು. ಯಾಕಂದರೆ ಇದು ದಿಸ್ ಇಸ್ ಕಂಪ್ಲೀಟ್ ಫೇಲಿಯರ್ ಆಫ್ ಇಂಟೆಲಿಜೆನ್ಸ್ ಅಂತ ನಾವು ಭಾವಿಸಬೇಕಾಗುತ್ತೆ. ಹಾಡಾಗಲಿ ಇದು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ. ಕಂಪ್ಲೀಟ್ ಗುಪ್ತಚರ ಇಲಾಖೆಯ ವೈಫಲ್ಯ. ಜೊತೆಗೆ ಅವರ ಆರೋಪ, ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಆ ಜಿಲ್ಲೆ ರಾಜ್ಯದಲ್ಲಿ ವಿಫಲ ಆಗಿದೆ.
ಹಾಗಾಗಿ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು. ಅದನ್ನು ಮಾಡದೆ ಹೋದರೆ ಪೂರ್ತಿ ರಾಜ್ಯಾದ್ಯಂತ ವೈಫಲ್ಯ ಅನುಭವಿಸ್ತಾರೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಮಾತಲ್ಲಿ ಹೇಳ್ತಿದ್ರು. ಗೃಹ ಇಲಾಖೆ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಅನ್ನೋ ಮಾತನ್ನು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಿದ್ರು. ಶಿವಮೊಗ್ಗದಲ್ಲಿ ಬಜರಂಗ ದಳದ ಹರ್ಷ ಕೊಲೆಗೆ ಸಂಬಂಧಪಟ್ಟ ಹಾಗೆ ಕೋಮು ಗಲಭೆ ಸೃಷ್ಟಿಸುವ ಕೆಲಸ ಮಾಡ್ತಿದ್ದಾರೆ. ಈಶ್ವರಪ್ಪನವರ ಹೇಳಿಕೆಗೆ ಡಿ.ಕೆ. ಹರಿಪ್ರಸಾದ್ ಕೋಪ ಮಾಡ್ಕೊಂಡೇ ಮಾತಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಸಚಿವರ ಮಾತಿಗೆ ಪರಿಷತ್ತಿನ ವಿಪಕ್ಷ ನಾಯಕ ಬಿ.ಕೆ. ಹರಿಪ್ರಸಾದ್ ಅವರ ಆಕ್ರೋಶದ ಮಾತಿದು. ಕೆಂಡಾಮಂಡರಾಗಿ ಮಾತಾಡಿದ್ರು. ಈಶ್ವರಪ್ಪನವರು ಅಶಾಂತಿ ಸೃಷ್ಟಿಸೋ ಕೆಲಸ ಮಾಡ್ತಿದ್ದಾರೆ. ಜವಾಬ್ದಾರಿತ ಸ್ಥಾನದಲ್ಲಿರೋರು ಈಶ್ವರಪ್ಪನವ್ರ ಹೇಳಿಕೆ ಸರಿಯಲ್ಲ. ಇಂಟೆಲಿಜೆನ್ಸ್ ಏನು ಕೆಲಸ ಮಾಡ್ತಿದೆ? ಪೊಲೀಸರ ತನಿಖೆ ಆಗದೆ ಆಪಾದನೆ ಮಾಡ್ತಿದ್ದಾರೆ. ಜನರ ದಾರಿ ತಪ್ಪಿಸೋ ಹೇಳಿಕೆ ಕೊಡ್ತಿದ್ದಾರೆ ಅವರು. ಈಶ್ವರಪ್ಪನವರ ವಿರುದ್ಧ ಬಿ.ಕೆ. ಹರಿಪ್ರಸಾದ್ ವಾಗ್ದಾಳಿ. ದಲ್ಲಿ ನಮ್ಮ ಒಬ್ಬ ಬಹಳ ಒಳ್ಳೆ ಕಾರ್ಯಕರ್ತ, ಸಜ್ಜನ, 22-23 ವರ್ಷದ ಹುಡುಗ, ಮದುವೆನೂ ಕೂಡ ಆಗಿಲ್ಲ, ತುಂಬ ಪ್ರಾಮಾಣಿಕ. ಅವನಿಗೆ ನಿನ್ನೆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಎಂದೂ ಕೂಡ ಈ ಮುಸಲ್ಮಾನರ ಬಾಲ ಬಿಚ್ಚಿರಲಿಲ್ಲ. ಮೊನ್ನೆ ಈ ಧ್ವಜದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಇಳಿಸಿ ಭಗವಾ ಧ್ವಜವನ್ನು ಏರಿಸಿದ್ದಾರೆ. 50 ಲಕ್ಷ ಶಾಲ್ಗಳನ್ನು, ಕೇಸರಿ ಶಾಲನ್ನು ಸೂರತ್ತಿಂದ ತಂದು ಹಂಚಿದ್ದಾರೆ. ಆ ಲಾರಿಗಳು ನನಗೆ ಗೊತ್ತು. ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನು ಡಿ.ಕೆ. ಶಿವಕುಮಾರ್ ಏನು ಹೇಳಿಕೆ ಕೊಟ್ಟರೋ ಅದು ಈ ಮುಸಲ್ಮಾನ್ ಗೂಂಡಾಗಳಿಗೆ ಒಂದು ರೀತಿಯ ಕುಮ್ಮಕ್ಕೆ ಸಿಕ್ಕಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ರೀತಿ ಗೂಂಡಾಗಿರಿನ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಅದನ್ನು ದಮನ ಮಾಡ್ತೇವೆ. ಯಾವ ಆ ಯುವಕರಿಗೆ ಆ ಕೊಲೆ ಆಗಿದೆ, ಅವ್ರ ಮನೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅದೆಲ್ಲವನ್ನೂ ಕೂಡ ನಾವೇ ನಮ್ಮ ಸಂಘಟನೆಯಿಂದಲೇ ಅದನ್ನು ಜವಾಬ್ದಾರಿ ತಗೊಂಡು ಅದನ್ನು ಮಾಡ್ತೀವಿ. ಆದರೆ ಒಂದು ತುಂಬ ನೋವಿನಿಂದ ಹೇಳ್ತೇನೆ, ಇಷ್ಟು ಧೈರ್ಯ ಗೂಂಡಾಗಳಿಗೆ, ಮುಸಲ್ಮಾನ್ ಗೂಂಡಾಗಳಿಗೆ ಬಂದರೆ, ಯಾಕೆಂದರೆ ಅದು ಶಿವಮೊಗ್ಗ ನಗರದವರು ಅಥವಾ ಹೊರಗಡೆಯಿಂದ ಬಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ, ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಂತ್ರಿ ಆಗಿರ್ತಕ್ಕಂಥ ಈಶ್ವರಪ್ಪನವರ ಈ ಹೇಳಿಕೆ ರಾಜ್ಯದಲ್ಲಿ ಅಶಾಂತಿಯನ್ನು ಮೂಡಿಸಲು ಮಾಡ್ತಕ್ಕಂಥ ಪ್ರಯತ್ನ. ಇನ್ನು ಪೊಲೀಸ್ನವರು ತನಿಖೆ ಮಾಡಿಲ್ಲ, ಇನ್ನು ಸರಿಯಾಗಿ FIR ಹಾಕಿಲ್ಲ. ಪೊಲೀಸ್ ಅವರ ತನಿಖೆ ಮಾಡ್ದೇನೆ ಇವರು ಯಾವ ರೀತಿಯಾಗಿ ಅದನ್ನು ಹೇಳ್ತಾ ಇದ್ದಾರೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಇದು ಅವ್ರದ್ದು ಸ್ಥೂಲ ಕಲ್ಪನೆ. ಅಂದರೆ ಇವರ ದೊಡ್ಡ ವಿನ್ಯಾಸ, ಡಿಸೈನ್ ಇದೆ ಇವ್ರದ್ದು. ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಏನೇ ಗಲಭೆಗಳಾದ್ರೂ ಸಹ ಅದಕ್ಕೆ ಕೋಮು ಬಣ್ಣವನ್ನು ಕೊಟ್ಟು ರಾಜ್ಯದಲ್ಲಿರ್ತಕ್ಕಂಥ ಶಾಂತಿಯನ್ನು ಕೆಡವಿ ಯಾರನ್ನೋ ಒಬ್ಬರನ್ನ ಖಳನಾಯಕನಾಗಿ ಮಾಡ್ತಕ್ಕಂಥ ಪ್ರಯತ್ನ ಈ ಈಶ್ವರಪ್ಪನವ್ರಿಗೇನು ಹೊಸದಲ್ಲ. ಇದ್ರ ಮೊದಲು ಗ್ರ್ಯಾಂಡ್ ಸ್ಟೈನ್ ಮತ್ತು ಆ ಸಣ್ಣ ಸಣ್ಣ 6 ವರ್ಷ 7 ವರ್ಷ ಮಕ್ಕಳು ಕೂಡ ಕೊಲೆ ಆದಾಗ ಅದ್ವಾನಿಯವ್ರು ಹೇಳ್ಬಿಟ್ಟಿದ್ರು ಅವ್ರು ಯಾರೂ ತಪ್ಪಿಸ್ತಾರಲ್ಲ ಅಂತ ಹೇಳಿ. ಆ ಕೊಲೆ ಮಾಡಿದಂಥ ದಾರಾ ಸಿಂಗ್ಗೆ ಗಲ್ಲಿಗೆ ಡೆತ್ ಪೆನಾಲ್ಟಿ ಆಯಿತು. ಈಗ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಇದೇ ರೀತಿ ಶಿವಮೊಗ್ಗದಲ್ಲೂ ಸಹ ಮೊದಲು ಸಹ ಕೊಲೆ ನಡೆದಿತ್ತು. ಆಗಲೂ ಸಹ ಇದೇ ರೀತಿ ಆಪಾದನೆ ಮಾಡಿ ಅದು ಮುಸ್ಲಿಂ ಅಂತ ಹೇಳಿದ್ರು. ಕಡೆಗೆ ನೋಡಿದಾಗ ಅದು ಅದರಲ್ಲಿದ್ದವರು ಅಪರಾಧಿಗಳು ಹಿಂದೂ ಧರ್ಮಕ್ಕೆ ಸೇರಿದವರು ಅಂತ ಆಯಿತು. ಸೊ ಈಶ್ವರಪ್ಪನವ್ರದ್ದು ಒಂದೇ ಒಂದು ಕೆಲಸ, ಅವರ ತಪ್ಪುಗಳನ್ನು ಮತ್ತು ಅವರ ವಿಫಲತೆಗಳನ್ನು ದಾರಿ ತಪ್ಪಿಸಲು, ಜನಗಳ ದಾರಿ ತಪ್ಪಿಸಲು ಈ ಒಂದು ರೀತಿಯ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಈಶ್ವರಪ್ಪನವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಈಗಾಗಲೇ ನಾವು ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ. ಅವ್ರು ರಾಜೀನಾಮೆ ಕೊಟ್ಟೇ ಕೊಡಬೇಕು. ಜವಾಬ್ದಾರಿತ ಸ್ಥಾನದಲ್ಲಿ ಇಟ್ಕೊಂಡು ಪೊಲೀಸರಿಗೆ ಮೀರಿ ಇವ್ರು ಯಾರಲ್ಲ, ಸಂವಿಧಾನದ ಮೀರಿ ಇವ್ರು ಯಾರೂ ಅಲ್ಲ. ಪೊಲೀಸವ್ರು ತನಿಖೆ ಆಗದೆ ಇವರ ಆ ಒಂದು ಆಪಾದನೆ ಮಾಡ್ತಕ್ಕಂಥದ್ದು ರಾಜ್ಯದಲ್ಲಿ ಶಾಂತಿ ಕಳಿಸ್ತಕ್ಕಂಥ ಕೆಲಸಕ್ಕೆ ಪೂರಕವಾಗಿ ಎಲ್ಲ ರೀತಿಯ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಪ್ರಚೋದನಕಾರಿಯಾದ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಈ ಒಂದು ಈಶ್ವರಪ್ಪನವರ ತತ್ಕ್ಷಣ ಅವ್ರನ್ನ ರಾಜ್ಯಪಾಲರು ಬರ್ಖಾಸ್ತು ಮಾಡಬೇಕು. ರಾಷ್ಟ್ರ ದ್ರೋಹ ಮಾಡಿದಂತಹ ಆರೋಪಿ ಈಶ್ವರಪ್ಪ ಅವರ ಹೇಳಿಕೆ ಖಂಡನೀಯ. ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ. ಆದರೆ ಇನ್ನು ರಿಪೋರ್ಟ್ ಕೂಡ ಬಂದಿಲ್ಲ, ಯಾರು ಮಾಡಿದ್ದು ಗೊತ್ತಾಗಿಲ್ಲ, ಸದನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಅವರ ಹೇಳಿಕೆ ಇದೆಲ್ಲ ನಮ್ಗೆ ಗೊತ್ತು, ಮಾನಸಿಕ
ಅವರ ಚಿಂತನೆ ಯಾವ ರೀತಿಯಲ್ಲಿ ಅಲ್ಪಸಂಖ್ಯಾತ ವಿರೋಧಿ ಭಾವನೆಗಳು ಎತ್ತು ತೋರಿಸುತ್ತೆ. ಯಾರು ತಪ್ಪು ಮಾಡೋಕ್ಕೂ ಶಿಕ್ಷೆ ಆಗಲಿ, ಆದರೆ ಇಡೀ ಸಮಾಜದ ಬಗ್ಗೆ ಹೇಳಂತಹ ಹೇಳಿಕೆ ಅದೊಂದು ಬಾಲಿಶ ಹೇಳಿಕೆ, ಪ್ರಚೋದನಕಾರಿ ಹೇಳಿಕೆ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ನಾವು. ಅವ್ರಿಗಾಗಲೇ ಗೊತ್ತಿದೆ, ಯಾವಾಗ ಸದನಗಳು ನಡೆಯುವಾಗ ಯಾವುದೇ ಒಂದು ಹೇಳಿಕೆ ಕೊಡಬಾರ್ದು, ಆ ಸದನದಲ್ಲಿ ಹೇಳಿಕೆ ಕೊಡಬೇಕು ಹೊರತು ಆಚೆ ಹೇಳಬಾರ್ದು. ಆದರೆ ಈಗಾಗಲೇ ಇದೇ ರೀತಿ ಮಾಡಿಕೊಡುವಂತಹ ಈಶ್ವರಪ್ಪನವರು ಇವತ್ತು ಒಂದು ದೇಶದ್ರೋಹದ ಆರೋಪ ಕೂಡ ಎದುರಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಇಂಟೆಲಿಜೆನ್ಸ್ ಇರ್ಬೋದು, ಏನು ಘಟನೆ ಆಗಿದೆ, ಇದ್ರ ಬಗ್ಗೆ ತನಿಖೆಯ ನಂತರ ಇಂಥ ಹೇಳಿಕೆ ಕೊಡಬೇಕು. ಇದೊಂದು ಬೇಜವಾಬ್ದಾರಿ ಹೇಳಿಕೆ, ಇದೊಂದು ಖಂಡನೀಯ ಅಂತ ಹೇಳಬೇಕಾಗ್ತದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್, ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಗೃಹ ಸಚಿವರು ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಹಿಜಾಬ್ CFI ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ರೈತರ ಹೋರಾಟಗಳ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಗೃಹ ಸಚಿವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಿಮ್ಮ ನ್ಯೂಸ್ 18ನಲ್ಲಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ಹಿಜಾಬ್ CFI ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ರೈತರ ಹೋರಾಟದ ಬಗ್ಗೆ ಮಾತಾಡಿದ್ದಾರೆ. ಜೊತೆಗೆ ಪ್ರತಿಪಕ್ಷ ಕಾಂಗ್ರೆಸ್ಗೆ ಅಮಿತ್ ಶಾ ಅವರು ತಿರುಗೇಟು ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಗೃಹ ಸಚಿವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಿಮ್ಮ ನ್ಯೂಸ್ 18ನಲ್ಲಿ. ಅದರ ಮುಂದುವರೆದ ಭಾಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಹಿಜಾಬ್ ಬಗ್ಗೆ ಕೇಂದ್ರ ಗೃಹ ಸಚಿವರು ಕೊಟ್ಟಂತ ರಿಯಾಕ್ಷನ್. ಅಮಿತ್ ಶಾ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಡ್ರೆಸ್ ಕೋಡ್ ಅನುಸರಿಸಬೇಕು. ಎಲ್ಲ ಧರ್ಮಗಳ ವಿದ್ಯಾರ್ಥಿಗಳಿಗೂ ಇದು ಅನ್ವಯ ಆಗುತ್ತೆ. ಕೋರ್ಟ್ ಆದೇಶವನ್ನು ಎಲ್ಲರೂ ಪಾಲಿಸಬೇಕು ಅಂದರು. ಇನ್ನು CFI ಅವರ ಉದ್ದೇಶ ಯಶಸ್ವಿ ಆಗೋದಿಲ್ಲ. ಕೋರ್ಟ್ ತೀರ್ಪಿನ ನಂತರ ಜನ ಅದನ್ನು ಸ್ವೀಕಾರ ಮಾಡ್ತಾರೆ ಎಂದರು. ನ್ಯೂಸ್ 18ನಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. एक और मुद्दा जो इस चुनाव में कर्नाटका से होते हुए हमारे पास आ गया है वो है हिजाब का मुद्दा। क्या आप मानते हैं कि मुसलमान औरतों लड़कियों के लिए ये हिजाब का मुद्दा जायज़ मुद्दा है? क्या रिलीजियस राइट जो हैं वो इंस्टीट्यूशंस में, मतलब स्कूल्स में, इंस्टीट्यूशंस में इनका एक प्राथमिकता होनी चाहिए, वो ओवरराइड कर सकती हैं? देखिए, मेरा व्यक्तिगत मानना है जी कि स्कूल के ड्रेस कोड को सभी धर्म के लोगों ने अपनाना चाहिए। और मामला अब कोर्ट में है, कोर्ट ने अभी स्टे दिया है, कोर्ट सुनवाई कर रही है। अदालत का जो फैसला है वो सबने मानना चाहिए। देश को अल्टीमेटली संविधान के आधार पर चलाना चाहते हैं या विम्स के आधार पर चलाना, वो तय करना पड़ेगा। मेरी व्यक्तिगत मान्यता तब तक ही रहती है जब अदालत फैसला नहीं करती। एक बार अदालत फैसला करती है तो फिर मुझे भी इसको स्वीकार करना चाहिए, सबने इसको स्वीकार। परंतु मैं व्यक्तिगत रूप से मानता हूं कि स्कूल के ड्रेस कोड और स्कूल के यूनिफॉर्म के हिसाब से ही सभी बच्चों ने वहां पढ़ाई लिखाई से ऊपर रखना चाहिए। मगर एक चीज़ और है कि आपको क्या इसमें कोई साजिश दिखाई देती है? कैंपस फ्रंट ऑफ इंडिया के लोग इस पे सक्रिय हैं, कोई ढेर सारे लोग सक्रिय हैं, मगर मैं इतना बताता हूं जी कि इनकी मंशा सफल नहीं होगी। कोर्ट का जजमेंट आने के बाद देश की जनता इसको स्वीकार करेगी। ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಅಮಿತ್ ಶಾ ಅವ್ರ ಜೊತೆ ನೆಟ್ವರ್ಕ್ ಗ್ರೂಪ್ನ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರು ಒಂದು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದ್ದಾರೆ. ಪೂರ್ತಿ ಸಂದರ್ಶನವನ್ನು ಇವತ್ತು ರಾತ್ರಿ 10:30ಕ್ಕೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನೋಡ್ಬೋದು, ಮಿಸ್ ಮಾಡಬೇಡಿ. ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇತ್ತೀಚಿನ ಹಿಜಾಬ್ ವಿವಾದದಿಂದ ಹಿಡಿದು ದೇಶದಾದ್ಯಂತ ಇನ್ನೂ ಹಲವಾರು ಮಾಹಿತಿಗಳನ್ನು, ಅದ್ರ ಬಗ್ಗೆ ತಮ್ಮ ವ್ಯೂಸನ್ನು ಕೂಡ ಕೇಂದ್ರ ಗೃಹ ಸಚಿವರು ಮಾತಾಡಿದ್ದಾರೆ. ನ್ಯೂಸ್ ಮುಂದುವರಿತಾ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆಯಿತು. ಹರ್ಷ ಕೊಲೆ ಆರೋಪಿಗಳ ಬಂಧನ ಆಗಬೇಕು. ಸಿಎಂ ಹಾಗೂ ಗೃಹ ಸಚಿವರಿಗೆ ನಳಿನ್ ಕುಮಾರ್ ಕಟೀಲ್, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮನವಿ ಮಾಡಿಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
26 ನಿಮಿಷಗಳ ಹಿಂದೆ ಟ್ವೀಟ್ ಮಾಡಿದ್ರು ನಳಿನ್ ಕುಮಾರ್ ಕಟೀಲ್ ಅವರು. ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತ ಹರ್ಷ ಅವರನ್ನ ದುಷ್ಕರ್ಮಿಗಳು ಹತ್ಯೆಗೈದಿರುವುದು ಖಂಡನೀಯ. ಆರೋಪಿಗಳನ್ನ 24 ಗಂಟೆಯೊಳಗೆ ಬಂಧಿಸೋದಕ್ಕೆ ಸನ್ಮಾನ್ಯ ಸಿಎಂ ಅಫ್ಕೋರ್ಸ್ ಅವ್ರನ್ನೂ ಟ್ಯಾಗ್ ಮಾಡಿದ್ರು, ಮಾನ್ಯ ಗೃಹ ಸಚಿವರು ಅವ್ರನ್ನೂ ಟ್ಯಾಗ್ ಮಾಡಿದ್ದಾರೆ. ಮನವಿ ಮಾಡ್ಕೋತೀನಿ, ಹಿಜಾಬ್ ವಿವಾದದ ನಡುವೆ ಇಂತಹ ಕೃತ್ಯಗಳ ಮೂಲಕ ಸಮಾಜದಲ್ಲಿ ಶಾಂತಿ ಕದಡಲು ಯತ್ನ ನಡೀತಾ ಇದೆ. ನಳಿನ್ ಕುಮಾರ್ ಕಟೀಲ್ ಅವರ ಟ್ವಿಟರ್ ಅಕೌಂಟಲ್ಲಿ ಟ್ವೀಟ್ ಮಾಡಿದ್ದಾರೆ. ಈ ಮೂಲಕ ಅಫ್ಕೋರ್ಸ್ ಅವರದೇ ಸರ್ಕಾರ ನಿಜ, ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೀನಿ. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೇಸರಿ ಧ್ವಜ ಹಾಕಿದ್ದು ಶಾಲೆಯಲ್ಲಿ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿಕೆ ಕೊಟ್ಟಿದ್ದು ನಾವು ಗಮನಿಸಿದ್ದೇವೆ. ಆದರೆ ವಿಚಾರಕ್ಕೆ ಈ ರೀತಿ ಆಗಿರ್ಬೋದು ಅಂತ ಸಂದೇಹ ನಮಗೇನಾದರೂ ಇದೆಯಾ? ನಾನು ಈಗಲೇ ಪ್ರಾಥಮಿಕ ಸಂಗತಿಗಳ ಅರಿವಿಲ್ಲದೆ ನಾನು ಯಾವುದೇ ಆರೋಪ ಮಾಡಲಿಕ್ಕೆ ಹೋಗಲ್ಲ. ಆದರೆ ಅನುಮಾನಾಸ್ಪದವಾಗಿರುವಂಥದ್ದು ಮತ್ತು ಮಾಡಿರೋದಂತೂ ಭಾಳ ಸ್ಪಷ್ಟವಾಗಿರೋದು, ಯಾರು ಮಾಡಿದ್ದಾರೆ ಅನ್ನೋದನ್ನು ತನಿಖೆ ನಂತರ ಗೊತ್ತಾಗಬೇಕು. ನಾನು ಈಗಲೇ ತನಿಖೆಗೆ ಮುಂಚೆನೇ ನಾನು ಏನೂ ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ಹಿನ್ನೆಲೆಯನ್ನು ಪರಿಗಣನೆಗೆ ತೆಗೆದುಕೊಂಡು ಸೀರಿಯಸ್ ಆಗಿರ್ತಕ್ಕಂಥ ಕ್ರಮ ವಹಿಸಬೇಕು ಮತ್ತು ಯಾರೇ ತಪ್ಪಿತಸ್ಥರಿದ್ದರೂ ಬಂಧಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮನೆ ಪ್ರಶ್ನೆ, ಗೃಹ ಸಚಿವರು ವಿಫಲರಾಗಿದ್ದರು ಹೇಳುವಂಥ ಹೇಳಿಕೆಗಳನ್ನು ಕಾಂಗ್ರೆಸ್ ನಾಯಕರು ಬೆಳಗಿಂದ ಕೂಡ ಕೊಡ್ತಾ ಬರ್ತಾ ಇದ್ದಾರೆ. ನೋಡೋಣ ಯಾರು ವಿಫಲರು ಏನು ಅನ್ನೋದನ್ನು ನೋಡೋಣ. ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರೆ ಇವೆಲ್ಲವೂ ಹೊರಗಡೆ ಬರುತ್ತೆ. ಆದರೆ ನನಗೆ ಒಂದು ಸಂಗತಿ ಏನು ಅಂದರೆ, ಸಮಾನತೆ ಮಾತಾಡ್ತಿದ್ದರು, ಸಂವಿಧಾನದ ಬಗ್ಗೆ ಉಲ್ಲೇಖ ಮಾತಾಡ್ತಿದ್ದರು, ಇವರೆಲ್ಲರೂ ಈಗ ಬಾಯಿ ಮುಚ್ಕೊಂಡಿದ್ದಾರೆ. ಸಮವಸ್ತ್ರ ಬೇಕೋ ಬೇಡವೋ ಅನ್ನೋದು ಈಗ ಪ್ರಶ್ನೆ. ಹಿಜಾಬ್ ಬೇಕೋ ಬೇಡವೋ ಅನ್ನೋದಲ್ಲ, ಸಮವಸ್ತ್ರ ಶಾಲೆಯಲ್ಲಿ ಇರಬೇಕೋ ಬೇಡವೋ ಅನ್ನೋದು ಪ್ರಶ್ನೆ. ಸಮವಸ್ತ್ರದ ಬಗ್ಗೆ ಬುದ್ಧಿಜೀವಿಗಳ ಅಭಿಪ್ರಾಯ ಏನು ನಾನು ಕೇಳಬೇಕು ಅಂತ ಬಯಸ್ತಾ ಇದ್ದೀನಿ. ಸಮವಸ್ತ್ರದ ಬಗ್ಗೆ ಬುದ್ಧಿಜೀವಿಗಳ ಅಭಿಪ್ರಾಯ ಏನು? ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಜನ ಅಂಬೇಡ್ಕರ್ ಅವರ ಮಾತಿನ ಯಾಕೆ ಅವರ ಹೇಳಿಕೆ. ಶಿವಮೊಗ್ಗದಲ್ಲಿ ಬಜರಂಗ ದಳದ ಹರ್ಷನ ಕತ್ತೆ ಆಯಿತು. ಇದಕ್ಕೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅಂದ್ರು ಸುಮಲತಾ ಅಂತ ಹೇಳೋಕ್ಕಾಗಲ್ಲ. ಇಂಥ ಘಟನೆ ಆಗದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಅಂದ್ರು ಸಂಸದರು. ಬ್ರೇಕಿಂಗ್ ನ್ಯೂಸ್. ಸಂಸದೆ ಸುಮಲತಾ ಅಂಬರೀಶ್ ಅವರ ರಿಯಾಕ್ಷನ್ ಇದು. ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಹೇಳೋಕ್ಕಾಗಲ್ಲ, ಇಂಥ ಘಟನೆ ಆಗದಂತೆ ಸರ್ಕಾರ ಎಚ್ಚರ ವಹಿಸಬೇಕು. ಇನ್ಮುಂದೆ ಆದರೂ ಈ ರೀತಿ ಘಟನೆಗಳು ನಡೆಯದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಅಂದರು. ಈಶ್ವರಪ್ಪನವ್ರ ಹೇಳಿಕೆ ಬಗ್ಗೆ ನಾನೇನು ಮಾತಾಡಲ್ಲ ಅಂತ ಹೊರಟರು ಸುಮಲತಾ ಅಂಬರೀಶ್ ಅವರು. ಅದೇ ಇದು ಆಗಬಾರ್ದಾಗಿತ್ತು. ತುಂಬಾ ಇದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದು ನಡೆದಿರೋದು. ಈ ರೀತಿಯ ಒಂದು ಹಿಂಸಾಕಾಂಡ ಆಗಲಿ ಈ ಮಟ್ಟಿಗೆ ಅದು ಬೆಳೆಯುವಂಥದ್ದು ತುಂಬ ಅದು ಆರೋಗ್ಯಕರವಾದ ವಿಷಯ ಅಂತೂ ಅಲ್ಲ. ಇದನ್ನು ಈಗಲೇ ಕಂಟ್ರೋಲಿಗೆ ತರುವಂಥ ಒಂದು ಹೆಜ್ಜೆಗಳನ್ನು ಸರ್ಕಾರ ತಗೊಳ್ಬೇಕು ಅನ್ನೋದು ನನ್ನ ಇಂಟೆಲಿಜೆನ್ಸ್. ಇದನ್ನು ಯಾರು ಆ್ಯಂಟಿಸಿಪೇಟ್ ಮಾಡೋಕ್ಕಾಗತ್ತಾ ವೈಲೆನ್ಸ್ ಅನ್ನೋದನ್ನು? ಈ ರೀತಿ ಕಮ್ಯೂನಲ್ ಟೆನ್ಷನ್ಸ್ ಇರಲಿ, ಡಿಸ್ಟ್ರಪ್ಷನ್ಸ್ ಇರಲಿ, ಮೊದಲಿಂದಾನು ನಡ್ಕೊಂಡು ಬರ್ತಾ ಇದೆ. ಬಟ್ ಅಟ್ಲೀಸ್ಟ್ ನಾವು ಒಂದು ಲೆವೆಲ್ಗೆ ಅದನ್ನು ಕಂಟ್ರೋಲ್ಗೆ ಇಟ್ಟಿದ್ದೀವಿ ಅನ್ನೋದು ನನ್ನ ಅನಿಸಿಕೆ. ಮೋಸ್ಟ್ಲಿ ಕರ್ನಾಟಕದವರೆಲ್ಲ ಪೀಸ್ ಲವಿಂಗೆ, ಯಾರು ಈ ರೀತಿಯ ಒಂದು ವೈಲೆನ್ಸ್ನ ಇಷ್ಟಪಡೋದು ಇಲ್ಲ. ಈ ರೀತಿಯ ಒಂದು ಗಲಾಟೆ ಗಲಭೆಗಳಿಗೆ ಯಾರು ದಾರಿ ಮಾಡಿಕೊಡೋಕ್ಕೂ ಹೋಗಬಾರ್ದು. ದೇಶದ ಅತಿ ದೊಡ್ಡ ನೆಟ್ವರ್ಕ್, ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಗೃಹ ಸಚಿವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅದು. ಹಿಜಾಬ್ ಸಿಎಫ್ಐ ಬಗ್ಗೆ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹಿಜಾಬ್ ಸಿಎಫ್ಐ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ರೈತರ ಹೋರಾಟಗಳ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಪ್ರತಿಪಕ್ಷ ಕಾಂಗ್ರೆಸ್ಗೂ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಅತಿ ದೊಡ್ಡ ನೆಟ್ವರ್ಕ್ ನ್ಯೂಸ್ 18ನಲ್ಲಿ ಕೇಂದ್ರ ಗೃಹ ಸಚಿವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ರಾಹುಲ್ ಗಾಂಧಿಗೆ ದೇಶದ ಇತಿಹಾಸ ಗೊತ್ತಿಲ್ಲ. ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರದರು ಕೇಂದ್ರ ಗೃಹ ಸಚಿವರು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್.
1962ರಲ್ಲಿ ಏನಾಯ್ತು? ಚೀನಾದ ಸವಾಲಿಗೆ ಮೋದಿಯವರು ಉತ್ತರಿಸಿದ್ದಾರೆ. ಉರಿ ಬಾಲಾಕೋಟ್ ವಿಚಾರದಲ್ಲಿ ಭಾರತ ನಿಲುವು ದೃಢವಾಗಿದೆ. ಗೃಹ ಸಚಿವ ಅಮಿತ್ ಶಾ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ರಾಹುಲ್ ಗಾಂಧಿ ಮಾಡ್ತಿರೋದು ಏನು? ಎಲ್ಲ ಪ್ರೋಟೋಕಾಲ್ಗಳನ್ನ ಮುರಿತಾ ಇದ್ದಾರೆ. ಚೀನಾದೊಂದಿಗೆ ಏನು ಮಾತಾಡ್ತಿದ್ರು ಅಂತ ಕೇಳ್ತೀನಿ ಅನ್ನೋದು ಅಮಿತ್ ಶಾ ಅವರ ಪ್ರಶ್ನೆ. ನ್ಯೂಸ್ 18 ಕನ್ನಡದ एक्सक्लूसिव संदर्शन। राहुल गांधी जी ने इधर बीच पार्लियामेंट में ये कहा कि चाइना, आप लोगों की वजह से चाइना और पाकिस्तान साथ में आ गए हैं और ये हमारे लिए एक बहुत बड़ा डेंजर है। क्या कहेंगे आप? राहुल गांधी जी को देश का इतिहास मालूम नहीं, 62 में क्या हुआ था और किसकी गलती के कारण हुआ था। चाइना ने जितने भी चैलेंज खड़े किए, हर चैलेंज का मुंह तोड़ जवाब नरेंद्र मोदी जी की सरकार ने, देश के प्रधानमंत्री ने दिया है। चाहे गलवान घाटी का हो, चाहे पूर्व में हो, हर जगह पे भारत ने अपना स्टैंड मजबूत रखा है। भारत की सीमा और भारत के सार्वभौमत्व को मोदी जी ने अक्षुण्ण रखा है। और पड़ोसी के साथ इस प्रकार की भाषा मैं नहीं मानता कोई जिम्मेदार राजनेता ने बोलनी चाहिए। और मैं छोटी सी बात राहुल गांधी जी को पूछना चाहता हूं, आप पार्लियामेंट में तो ऐसा भाषण कर रहे हैं, मगर विदेश विभाग के सारे प्रोटोकॉल तोड़कर चाइनीज डेलीगेशन को मिलकर क्या गुफ्तगू करते हैं। अब इस प्रकार से वक्तव्य सुनते हैं तब लगता है कि कहीं न कहीं एक संजीदा पॉलिटिक्स, जिसको कहते हैं गंभीर प्रकार की राजनीति की अभाव और एक प्रकार से रिक्तता खड़ी होती जा रही है। ಇಷ್ಟೇ ಅಲ್ಲ, ಇನ್ನೂ ಹಲವಾರು ವಿಷಯಗಳ ಕುರಿತು ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಅಮಿತ್ ಶಾ ಅವರ ಜೊತೆ ನೆಟ್ವರ್ಕ್ ಗ್ರೂಪ್ನ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರು ನಡೆಸಿರುವ ಸಂಪೂರ್ಣ ಸಂದರ್ಶನ ಇವತ್ತು ರಾತ್ರಿ 10:30ಕ್ಕೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಬರುತ್ತೆ. ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡ ಚನ್ನಬಸಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯದಿಂದ ಕೊಲೆ ಆಗಿದೆ, ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದರು. ಯಾವನ್ ಮಾಡಿದ ಅವನಿಗೆ ಕೇಸೆಲ್ಲ ಶೂಟ್ ಮಾಡಬೇಕು, ಅವಾಗ ಮಕ್ಕಳಿಗೆ ಬುದ್ಧಿ ಬರೋದು. ಯಾರು ಹಿಂದ್ಗಡೆಯಿಂದ ಬಂದು ಹೊಡೆದೋಗ್ತಿದಾರಲ್ಲ, ಶೂಟ್ ಮಾಡ್ರಿ. ಅವನೊಬ್ಬ ಸಿಕ್ಕಿದಾನೆ ಅಂದ್ರಲ್ಲ, ಸರ್ಕಲಲ್ಲಿ ಕರ್ಕೊಂಬಂದು ನಿಲ್ಲಿಸಿ ಹೊಡಿರಿ, ಇಟ್ಬಿಟ್ರೆ ಇನ್ನೇನೇನು ಇವ್ರಿಗೆ ಕಾನೂನು ಕ್ರಮ ತಗೊಳಕ್ಕಾಗತ್ತೆ. ಅವರಿಗೆ ಇದೇ ಹೇಳೋದು ನಾನು ಡಿಪಾರ್ಟ್ಮೆಂಟಿಗೆ, ನಿಮಗೆ ತಾಕತ್ತಿದ್ರೆ ಶೂಟ್ ಮಾಡ್ರಿ ಅವನನ್ನ. ಸತ್ಮೇಲೆ ಕ್ಲೂ ಇಟ್ಕೊಂಡು ಏನು ಮಾಡ್ತೀರಿ? ಮುಂಚೆ ತಾನೇ ನಿಮಗೆ ಕ್ಲೂ ಕೊಟ್ಟಿದ್ದು ನಾವು. ಶಿವಮೊಗ್ಗದೊಳಗಡೆ ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಿಲ್ಲ ಡಿಪಾರ್ಟ್ಮೆಂಟಿಗೆ. ರಾಜ್ಯದ ಚರ್ಚೆ ಮಾಡಕ್ಕೆ ಹೋಗಲ್ಲ. ಯಾವ ಸಚಿವರು ಯಾವ ಊರಿನವರಾದ್ರೆ ಏನ್ರಿ, ಇಲ್ಲಿ ಇರಬೇಕಾಗಿರೋದು, ಕೆಲಸ ಮಾಡಬೇಕಾದ್ರೆ ಇವರಲ್ರಿ ನಿಯತ್ತಿಂದ ಕೆಲಸ ಮಾಡಬೇಕಾಗಿರೋದು. ನಾನು ಸತ್ರು ಸರ್ಕಾರ ಇರುತ್ತೆ, ಇವ್ರ ಸತ್ರು ಸರ್ಕಾರ ಇರುತ್ತೆ, ಯಾವನ್ ಸತ್ರು ಸರ್ಕಾರ ಇರುತ್ತೆ. ಯಾವನ್ ಗೆಲ್ಲಿ ಬಿಡಲಿ ಸರ್ಕಾರಗಳಿರ್ತವೆ. ಯಾರು ಗೆಲ್ದೇನೆ ಹೋದರೆ ಅಡ್ಮಿನಿಸ್ಟ್ರೇಷನ್ ಹಾಕಲ್ವಾ? ಸರ್ಕಾರ ಇರುತ್ತೆ ತಾನೆ, ಬದುಕಿರುತ್ತೆ ತಾನೆ ಸರ್ಕಾರ. ಅವಾಗ ಕೆಲಸ ಮಾಡಕ್ಕೆ ಬರಲ್ಲ ಅವ್ರಿಗೆ ನೆಟ್ಟಿಗೆ. ಹಿಂದೂಗಳು ಸಾವಿನ ಜೊತೆಗೆ ಆಟ ಆಡ್ತಾರೆ ಇವರು. ನನ್ನ ಕೇಳಿದ್ದೀನಿ ಡಿಪಾರ್ಟ್ಮೆಂಟಿಗೆ, 8 ಜನ ಹಿಂದೂಗಳು ಸಾವಬೇಕು ನಿಮಗೆ ಅಂತೇಳಿ. ಕ್ಲೂ ಇಟ್ಕೊಂಡು ಏನ್ರಿ ಮಾಡ್ತೀರಿ? ಮುಂಚೆನೇ ಕ್ಲೂ ಕೊಟ್ಟಿದ್ವಲ್ರಿ ನಾವು, ಸಾಯಿಸ್ತಾರೆ ಹುಡುಗರನ್ನ ಅಂಥೇಳಿ. ಕ್ಲೂ ಅಲ್ವಾ ಅದು? ಅದಕ್ಕೆ ಹೇಳಿದ್ವಿ. ಈಗೆಲ್ಲ ಕ್ಲೂ ಸಿಗ್ತಿರೋದು ಪ್ರಾಣ ಹೋದ್ಮೇಲೆಲ್ಲ. ಪ್ರಾಣಗಿಂತ ಮುಂಚೆ ಕ್ಲೂ ಇಟ್ಕೊಂಡು ಏನು ಆಟ ಆಡಬೇಕಲ್ಲ ಇಲಾಖೆಯವರು. ಯಾಕೆ ಮನವಿ ಕೊಡಬೇಕು? ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಶಿವಮೊಗ್ಗದೊಳಗೆ ಈ ಸ್ಥಿತಿ ಇದೆ, ಶಿವಮೊಗ್ಗದಲ್ಲಿ ಈ ಸ್ಥಿತಿ ಇದೆ, ಇವನಿಗೆ ಹೊಡಿತಾರೆ ಅಂತ ಹೇಳ್ತಿರೋದಲ್ಲ ನಾನು. ಒಟ್ಟು ಪರಿಸ್ಥಿತಿ ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ. ಅವ್ರು ಯಾರ್ಯಾರಿಗೆ ಇಳವು ಕೊಟ್ಟಿದ್ದಾರೆ ಅಂಥೇಳಿ. ನೀವು ರಕ್ಷಣೆ ಮಾಡೋಕ್ಕಾಗಲ್ಲ ಅಂದರೆ ಬಿಡಬೇಕಲ್ಲ, ಆ ಜಾಗ ಖಾಲಿ ಮಾಡಬೇಕಲ್ಲ. ಈ ಮುಸಲ್ಮಾನ್ ಗೂಂಡಾಗಳಿಗೆ ಪೊಲೀಸ್ ಇಲಾಖೆ ಬುದ್ಧಿ ಕಲಿಸದೆ ಹೋದರೆ, ಕಲಿಸತ್ತಂತ ನಂಬಿಕೆಯಿಂದ ನಾವಿದ್ದೇವೆ. ಮುಸಲ್ಮಾನ್ ಗೂಂಡಾಗಳಿಗೆ ಈ ಥರ ಹೊಡೆದಾಕ್ತಿದಾರಲ್ಲ, ಮರ್ಡರ್ಸ್ ಯಾರಿದ್ದಾರೆ ಅವ್ರ ಬಗ್ಗೆ ಸರಿಯಾದಂಥ ರೀತಿಯೊಳಗೆ ಯೋಚನೆ ಮಾಡದೆ ಹೋದರೆ ನಾವು 100% ಹಿಂದೂ ಸಮಾಜ ಇದನ್ನು ಸೆಟ್ಲ್ ಮಾಡ್ಕೊಳ್ಳುತ್ತೆ. ಯಾವನ್ ಮಾಡಿದ ಅವನಿಗೆ ಕೇಸೆಲ್ಲ ಶೂಟ್ ಮಾಡಬೇಕು, ಅವಾಗ ಮಕ್ಕಳಿಗೆ ಬುದ್ಧಿ. ಹರ್ಷ ಕೊಲೆ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು. ಜೈ ಶ್ರೀರಾಮ್ ಘೋಷಣೆ ಕೂಗೋತಿನ ತಪ್ಪ? ನಾವೆಲ್ಲಿದ್ದೀವಿ? ಮೃತ ಹರ್ಷ ಅವರ ಆಪ್ತೆ ಸೀತಾಲಕ್ಷ್ಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೇಳ್ತಾ ಇದೆ ಯಾವಾಗಲೂ, ಯಾವತ್ತೂ ಒಂದು ದಿವಸ ನನ್ನನ್ನು ಏನೋ ಮಾಡ್ತಾರೆ ಅಂತ ಹೇಳ್ತಾ ಇದ್ದ. ಅವನಿಗೆ ಹಿಂದೂ ಕೂಡ ಅವನು ಕೊಲೆಗೆ ಸ್ಕೆಚ್ ಹಾಕಿದ್ರು, ಆವಾಗ ಅವನು ಎಸ್ಕೇಪ್ ಆಗಿ ಬಂದಿದ್ದ. ಈ ಸರಿ ತುಂಬ ಪ್ಲ್ಯಾನ್ ಮಾಡಿದ್ದಾರೆ.
ಈ ಸರಿ ಫಾಲೋ ಮಾಡಿದ್ದಾರೆ. ನಿನ್ನೆ ಬೆಳಗಿಂದನೂ ಯಾವುದೋ ಒಲ್ಟ್ ಕಾರು ಯಾವುದೋ ಕಾರು ಇಲ್ಲೇ ಸಿಗೇಟಲ್ಲಿ ಓಡಾಡ್ತಿತ್ತು ಅಂತ ನನಗೆ ಮಾಹಿತಿ ರಾತ್ರಿ ಗೊತ್ತಾಗಿದ್ದು. ನಿನ್ನೆ ಫೋನಲ್ಲಿಲ್ಲ, ನಾನು ಅವನು ಐದು ಗಂಟೆಗೆ ಅವನು ನಮ್ಮ ಸಿಗೇಟಿ ಏರಿಯಾದಲ್ಲಿ ಅವನು ಮಾತಾಡಿಕೊಂಡು ಅವನು ಇನ್ನೊಂದು ಹುಡುಗ ಒಟ್ಟು ಒಂದು 5-6 ಜನರ ಟೀಮು ಅವರೆಲ್ಲ ಕೂತ್ಕೊಂಡು ನಾವು ಮಾತಾಡ್ಕೊಂಡು ನಾನು ಬೊಮ್ಮನಕಟ್ಟೆ ಹೋಗ್ತಾ ಇದ್ದೀನಿ ಕಣೋ, ಕೆಲಸ ಇದೆ ಅಂತ ಹೇಳಿದೆ. ಆಯ್ತಕ್ಕ ಹೋಗಿ ಬನ್ನಿ ಅಂತ ಹೇಳಿದೆ. ನಾನು ಆ ಕಡೆಗೆ ಹೋದೆ. ಬೊಮ್ಮನಕಟ್ಟೆಯಿಂದ ವಾಪಸ್ ಬರೋದ್ರಿಗೆ ಅವನಿಗೆ ಮಳ್ಳರಾಗಿದೆ. ಮುಸ್ಲಿಮ್ಸು ನಮಗೆ ಸಿಗೇಟಿನಲ್ಲಿ ನಮ್ಮ ಯಾರು ಚಂದ್ರು ಅಂತ ಇದ್ದಾರೆ ಅಡ್ವೊಕೇಟು, ಅವರು ಅಕ್ಕ ನಿಂತ್ಕೊಳ್ಳಿ ಅಂದರು. ಯಾಕಪ್ಪ ಅಂತ ಅಂದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್, ಅತಿ ದೊಡ್ಡ ಬ್ರೇಕಿಂಗ್, ಅದು ಕೇಂದ್ರ ಗೃಹ ಸಚಿವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನ್ಯೂಸ್ 18ನಲ್ಲಿ. ಹಿಜಾಬ್ CFI ಬಗ್ಗೆ ಅಮಿತ್ ಶಾ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ರೈತರ ಹೋರಾಟಗಳ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಪ್ರತಿಪಕ್ಷ ಕಾಂಗ್ರೆಸ್ಗೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮ ನ್ಯೂಸ್ 18ನಲ್ಲಿ ದೇಶದ ಅತಿ ದೊಡ್ಡ ನೆಟ್ವರ್ಕ್, ಒಂದು ಎಕ್ಸ್ಕ್ಲೂಸಿವ್ ಸೂಪರ್ ಇಂಟರ್ವ್ಯೂ ಕೇಂದ್ರ ಗೃಹ ಸಚಿವರ ಜೊತೆ. CAA ಅನುಷ್ಠಾನದಲ್ಲಿ ಹಿಂದೆ ಸರಿಯಲ್ಲ, ಕೊರೋನಾ ಕಡಿಮೆ ಆದ ಬಳಿಕ ಮತ್ತೆ ಕ್ರಮ ಕೈಗೊಳ್ತೀವಿ, ಇದರಲ್ಲಿ ಹಿನ್ನಡೆ ಪ್ರಶ್ನೆನೇ ಉದ್ಭವಿಸಲ್ಲ ಅಂದ್ರು ಕೇಂದ್ರ ಗೃಹ ಸಚಿವರು. ಬ್ರೇಕಿಂಗ್ ನ್ಯೂಸ್. CAA ಅನುಷ್ಠಾನದ ಬಗ್ಗೆ ಮಾತಾಡಿದ್ದಾರೆ. ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಕೊರೋನಾ ಕಡಿಮೆ ಆದ್ಮೇಲೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಎಂದರು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು. CAA कब तक लागू करेंगे आप? ये सवाल सब मैंने पिछले इंटरव्यू में भी आपसे पूछा था. पिछले इंटरव्यू में मैंने कहा था कि जब तक कोरोना से संपूर्ण रूप से निजात नहीं पा जा सकती, इस पर ये प्रायोरिटी नहीं हो सकती. हमारा प्रायोरिटी कोरोना. जब CAA बना उसके बाद से 2 साल से कोरोना अप्स डाउन ये 3 लहरें आई हैं. अब सौभाग्य से तीसरी लहर भी धीरे धीरे अब समाप्त होने जा रही है. देश नॉर्मल स्थिति में आ रहा है. तो अब इसका मैंने कहा ना कि कोरोना के साथ जुड़ा हुआ है, हम तुरंत इस पर फैसला करेंगे, मगर इस पर पीछे हटने का क्वेश्चन डज नॉट अराइज. ಡೋಂಟ್ ಮಿಸ್ ಮಾಡಬೇಡಿ. ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ನೆಟ್ವರ್ಕ್ ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಜೊತೆ ನಡೆಸಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನ ಇವತ್ತು ರಾತ್ರಿ 10:30ಕ್ಕೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರ ಆಗುತ್ತೆ. ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೇ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ